ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ನಂಬಿಕೆಯಿಂದ ಶ್ರೇಷ್ಠತೆಯು ಬೆಳೆಯುತ್ತದೆ. ಈ ದಿನದ ದೇವರ ವಾಕ್ಯ, ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರನು. ಯೋಹಾನ 3ನೇ ಅಧ್ಯಾಯ 3ನೇ ವಚನ. ರಕ್ಷಣೆಯನ್ನು ಹೊಂದಿಕೊಳ್ಳಲು ಏನು ಮಾಡಬೇಕು ಎಂದು ನೀವು ಕೇಳುತ್ತೀರೋ? ನಿಮ್ಮ ಪೂರ್ವಕಲ್ಪಿತ ಅಭಿಪ್ರಾಯಗಳು, ಆನುವಂಶಿಕವಾಗಿ ನಿಮಗೆ ಬಂದ ಅಥವಾ ನೀವು ಬೆಳೆಸಿಕೊಂಡ ವಿಚಾರಗಳು, ಇವುಗಳನ್ನು ನೀವು ವಿಚಾರಣೆಯ ಬಾಗಿಲಲ್ಲಿ ಇಡಬೇಕು. ನಿಮ್ಮ ಸ್ವಂತ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಳ್ಳಲು ನೀವು ಸತ್ಯವೇದವನ್ನು ಹುಡುಕಿದರೆ ನೀವು ಎಂದಿಗೂ ಸತ್ಯವನ್ನು ಕಂಡುಕೊಳ್ಳುವುದಿಲ್ಲ. ಕರ್ತನು ಏನು ಹೇಳುತ್ತಾನೋ ಅದನ್ನು ತಿಳಿದುಕೊಳ್ಳಬೇಕು ಎಂದು ಸತ್ಯವನ್ನು ಹುಡುಕಿರಿ. ನೀವು ಹುಡುಕುವಾಗ ನಿಮಗೆ ದೃಢ ನಿಶ್ಚಯದ ಭಾವನೆ ಬಂದರೆ ಮತ್ತು ನಿಮ್ಮ ಅಭಿಪ್ರಾಯಗಳು ಸತ್ಯವೇದದ ಸತ್ಯದೊಂದಿಗೆ ಹೊಂದಾಣಿಕೆಯಾಗುವುದಿಲ್ಲವೆಂದು ನೀವು ಕಂಡುಕೊಂಡರೆ, ನಿಮ್ಮ ಸ್ವಂತ ಅಭಿಪ್ರಾಯಗಳಿಗೆ ಹೊಂದಾಣಿಕೆಯಾಗುವಂತೆ ಸತ್ಯವನ್ನು ತಪ್ಪಾಗಿ ಅರ್ಥೈಸಬೇಡಿರಿ. ಆದರೆ ನಿಮಗೆ ನೀಡಲಾಗುವ ಬೆಳಕನ್ನು ನೀವು ಸ್ವೀಕರಿಸಿರಿ. ದೇವರ ವಾಕ್ಯದಲ್ಲಿರುವ ಅದ್ಭುತವಾದ ವಿಷಯಗಳನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ತೆರೆಯಿರಿ. ಲೋಕದ ವಿಮೋಚಕನೆಂದು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಆ ನಂಬಿಕೆಯು ಪರಲೋಕದ ನಿಧಿಗಳನ್ನು ಗ್ರಹಿಸಿ ಮೆಚ್ಚುವಂತಹ ಹೃದಯದಿಂದ ನಿಯಂತ್ರಿಸಲ್ಪಡುವ ಪ್ರಬುದ್ಧವಾದ ಬುದ್ಧಿಶಕ್ತಿಯ ಅಂಗೀಕಾರವನ್ನು ಬಯಸುತ್ತದೆ. ಪಶ್ಚಾತ್ತಾಪ ಮತ್ತು ಗುಣಸ್ವಭಾವದ ಮಾನಸಾಂತರದಿಂದ ಈ ನಂಬಿಕೆಯು ಬೇರ್ಪಡುವುದಿಲ್ಲ. ನಂಬಿಕೆಯನ್ನು ಹೊಂದಿರುವುದು ಎಂದರೆ ಸ್ವಾರ್ಥನಿಧಿಯನ್ನು ಮತ್ತು ಅದು ವಿಧಿಸುವ ಕರ್ತವ್ಯಗಳನ್ನು ಹುಡುಕುವುದು ಮತ್ತು ಸ್ವೀಕರಿಸುವುದೇ ಆಗಿರುತ್ತದೆ. ಒಬ್ಬನು ತಿರುಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ನೋಡಲಾರನು ಎಂದು ವಾಕ್ಯವು ಹೇಳುತ್ತದೆ. ಅವನು ಊಹೆ ಮಾಡಿಕೊಳ್ಳಬಹುದು ಅಥವಾ ಕಲ್ಪಿಸಿಕೊಳ್ಳಬಹುದು, ಆದರೆ ನಂಬಿಕೆಯ ಕಣ್ಣುಗಳಿಲ್ಲದಿದ್ದರೆ ಅವನು ಪರಲೋಕದ ನಿಧಿಯನ್ನು ನೋಡಲಾಗುವುದಿಲ್ಲ. ನಮಗೋಸ್ಕರ ಈ ಅಪರಿಮಿತವಾದ ನಿಧಿಯನ್ನು ದೊರಕಿಸಿಕೊಡಲು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟನು. ಆದರೆ ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕ ತಿರುಗಿ ಹುಟ್ಟದಿದ್ದರೆ ಪಾಪ ಪರಿಹಾರವಾಗುವುದಿಲ್ಲ ಮತ್ತು ನಶಿಸುವ ಯಾವ ಆತ್ಮಕ್ಕೂ ಪರಲೋಕದ ನಿಧಿಯು ದೊರಕುವುದಿಲ್ಲ. ದೇವರ ವಾಕ್ಯದಲ್ಲಿನ ಸತ್ಯಗಳನ್ನು ಗ್ರಹಿಸಿಕೊಳ್ಳಲು ನಮಗೆ ಪವಿತ್ರಾತ್ಮನಿಂದ ದೊರೆಯುವ ಜ್ಞಾನವೂ ಬೇಕು. ಸೂರ್ಯನು ತನ್ನ ಬೆಳಕಿನಿಂದ ಕತ್ತಲೆಯನ್ನು ಹೋಗಲಾಡಿಸಿ ಲೋಕವನ್ನು ಬೆಳಕಿನಿಂದ ತುಂಬುವವರೆಗೂ ಹೇಗೆ ನಿಸರ್ಗ ಪ್ರಪಂಚದ ಸುಂದರವಾದ ವಸ್ತುಗಳು ಕಾಣುವುದಿಲ್ಲವೋ, ಹಾಗೆಯೇ ದೇವರ ವಾಕ್ಯದಲ್ಲಿರುವ ನಿಧಿಯು ನೀತಿ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಿಂದ ಪ್ರಕಟಗೊಳ್ಳುವವರೆಗೂ ಅದನ್ನು ಪ್ರಶಂಸಿಸಲು ಆಗುವುದಿಲ್ಲ. ಅನಂತ ಪ್ರೀತಿಯ ಕೃಪಾಕರುಣೆಯಿಂದ ಪರಲೋಕದಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನು ದೇವರಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕ್ರಿಸ್ತನಲ್ಲಿ ಅಖಂಡವಾದ ನಂಬಿಕೆ ಹೊಂದಿರುವ ಪ್ರತಿಯೊಬ್ಬ ಆತ್ಮಕ್ಕೂ ಪ್ರಕಟಗೊಳಿಸುತ್ತಾನೆ. ಆತ್ಮದ ರಕ್ಷಣೆಯು ಅವಲಂಬಿತವಾಗಿರುವ ಮುಖ್ಯವಾದ ಸತ್ಯಗಳು ಪರಿಶುದ್ಧಾತ್ಮನ ಸಹಾಯದಿಂದ ಮನಸ್ಸಿನ ಮೇಲೆ ಅಚ್ಚೊತ್ತಲ್ಪಡುತ್ತದೆ ಮತ್ತು ಅದು ಜೀವನ ಮಾರ್ಗಗಳನ್ನು ಎಷ್ಟು ಸರಳಗೊಳಿಸುತ್ತದೆ ಎಂದರೆ ಯಾರೂ ತಪ್ಪು ಮಾಡುವ ಅಗತ್ಯವಿಲ್ಲದಂತೆ ಸರಳಗೊಳಿಸುತ್ತದೆ. ನಾವು ಸತ್ಯವೇದದ ಅಧ್ಯಯನ ಮಾಡುವಾಗ ದೇವರ ಪರಿಶುದ್ಧಾತ್ಮನ ಬೆಳಕು ವಾಕ್ಯದ ಮೇಲೆ ಬೆಳಗಲಿ ಎಂದು ನಾವು ಪ್ರಾರ್ಥಿಸಬೇಕು. ಇದರ ಕಾರಣದಿಂದಾಗಿ ನಾವು ವಾಕ್ಯದಲ್ಲಿರುವ ನಿಧಿಯನ್ನು ನೋಡಬಹುದು ಮತ್ತು ಮೆಚ್ಚಿಕೊಳ್ಳಬಹುದು. ಕ್ರಿಸ್ತನ ಮೇಲಿನ ನಂಬಿಕೆಯ ಮೂಲಕ ಗುಣಸ್ವಭಾವದ ಪ್ರತಿಯೊಂದು ಕೊರತೆಯನ್ನು ನೀಗಿಸಬಹುದು, ಪ್ರತಿಯೊಂದು ಕಲ್ಮಶವನ್ನು ಶುದ್ಧೀಕರಿಸಬಹುದು, ಪ್ರತಿಯೊಂದು ದೋಷವನ್ನು ಸರಿಪಡಿಸಬಹುದು, ಪ್ರತಿಯೊಂದು ಶ್ರೇಷ್ಠತೆಯನ್ನು ಇನ್ನೂ ಬೆಳೆಸಬಹುದು.
ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.